ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಸಿನಿಮಾದ ಸೂಪರ್ ಸ್ಟಾರ್ ಆದಂತಹ ಸುದೀಪ್ ಅವರ ಒಂದಷ್ಟು ಸೂಪರ್ ಹಿಟ್ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲಿಗೆ ಅವರ ಮೊದಲನೇ ಸಿನಿಮಾ ಸ್ಪರ್ಶ, ಇದು ಕೂಡ ಒಂದು ಒಳ್ಳೆಯ ಸೂಪರ್ ಹಿಟ್ಟನ್ನು ಕೊಟ್ಟಂತಹ ಸಿನಿಮಾ. ಎರಡನೆಯ ಸಿನಿಮಾ ಹುಚ್ಚ, ಓಂ ಪ್ರಕಾಶ್ ರಾವ್ ಅವರ ನಿರ್ದೇಶನದ ಈ ಒಂದು ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು. ಮತ್ತು ಸುದೀಪ್ ಅವರ ದಮ್ ಸಿನಿಮಾ ಕೂಡ ಒಂದೊಳ್ಳೆಯ ಬ್ರೇಕನ್ನು ಕೊಟ್ಟಂತಹ ಸಿನಿಮಾ. ಇದರಲ್ಲಿ ರಕ್ಷಿತಾ ಅವರು ಕೂಡ ನಾಯಕ ನಟಿಯಾಗಿ ನಟಿಸಿದ್ದಾರೆ. ಮತ್ತು ಇನ್ನೊಂದು ಸಿನಿಮಾ ಹುಬ್ಬಳ್ಳಿ, ಇದರಲ್ಲೂ ಕೂಡ ರಕ್ಷಿತಾ ಅವರೇ ನಾಯಕ ನಟಿ. ಇದರಲ್ಲಿ ಸಾಂಗ್ಗಳು ತುಂಬ ಸೂಪರ್ ಹಿಟ್ ಆಗಿತ್ತು. ಈ ಒಂದು ಸಿನಿಮಾ ಏನಿದೆ ಸ್ವಾತಿ ಮತ್ತು ಇದರಲ್ಲಿ ಸುದೀಪ್ ಅವರ ಮನೋಜ್ಞ ನಟನೆಯ ಸಿನಿಮಾವಾಗಿತ್ತು. ಇದು ಕೂಡ ಅತ್ಯುತ್ತಮ ಸಿನಿಮಾವಾಗಿ ಹೊರಗಡೆ ಬಂತು. ಮೈ ಆಟೋಗ್ರಾಫ್, ಸುದೀಪ್ ಅವರ ನಿರ್ದೇಶನದ ಮೊದಲನೇ ಸಿನಿಮಾ ಮೈ ಆಟೋಗ್ರಾಫು, ಇದು ಕೂಡ ಒಂದೊಳ್ಳೆಯ ಸಿನಿಮಾ ಆಯಿತು. ಸ್ವಾತಿ ಮತ್ತು ಪೇರು ಮತ್ತೆ ಕಂಟಿನ್ಯೂಟಿ ತಗೊಂಡಂತಹ ಸಿನಿಮಾ ಮೈ ಆಟೋಗ್ರಾಫು. ಮತ್ತು ಕಿಚ್ಚ ಸುದೀಪ್ ಅವರಿಗೆ ನಾಯಕ ನಟಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಹೀರೋಯಿನ್ ಆಗಿ ನಟಿಸಿರುವಂತಹ ಸಿನಿಮಾ ಮುಸ್ಸಂಜೆ ಮಾತು, ಇದೊಂದು ಕೂಡ ತುಂಬ ದೊಡ್ಡ ಬ್ರೇಕನ್ನು ಕೊಡ್ತು. ತದನಂತರ ಬಂದಿದ್ದು ನಿಮಗೆಲ್ಲರೂ ಗೊತ್ತು, ಇತಿಹಾಸ ಸೃಷ್ಟಿಸಿದಂತಹ ವೀರ ಮದ ಕರಿ ಸಿನಿಮಾ. ಸೊ ಈ ಒಂದು ಸಿನಿಮಾದಲ್ಲಿ ರಾಗಿಣಿಯವರು ಮೊಟ್ಟ ಮೊದಲ ಬಾರಿಗೆ ನಾಯಕ ನಟಿಯಾಗಿ ಈ ಚಿತ್ರದಲ್ಲಿ ನಟಿಸಿದರು. ವೀರ ಪರಂಪರೆ, ಐಂದ್ರಿತಾ ರೈ ಮತ್ತು ಸುದೀಪ್ ಅವರ ಮೊದಲ ಚಿತ್ರ ವೀರ ಪರಂಪರೆ, ಇದರಲ್ಲಿ ಅಂಬರೀಷ್ ಅಣ್ಣ ಕೂಡ ನಟಿಸಿದರು. ಕೆಂಪೇಗೌಡ, ಇದು ಕೂಡ ಒಂದು ಬ್ಲ್ಯಾಕ್ ಬಸ್ಟರ್ ಇತ್ತು. ಒಂದು ಡೈಲಾಗ್ಗಳ ಮೂಲಕ ಒಂದು ಇತಿಹಾಸವನ್ನು ಸೃಷ್ಟಿಸಿದಂತಹ ಸಿನಿಮಾ ಕೆಂಪೇಗೌಡ. ವಿಷ್ಣುವರ್ಧನ, ಇದು ವಿಷ್ಣುವರ್ಧನ್ ಅವರ ನೇಮನ್ನು ಇಟ್ಕೊಂಡು ಮಾಡಿದಂತಹ ಸಿನಿಮಾ, ಇದು ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು. ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ಕೂಡ ಸಿನಿಮಾ ಸಖತ್ತಾಗಿದೆ. ಬಚ್ಚನ್, ಈ ಒಂದು ಸಿನಿಮಾ ಕೂಡ ಡ್ವೆಲ್ ಕ್ಯಾರೆಕ್ಟರ್ಲಿ ಸುದೀಪ್ ಅವರು ನಟನೆ ಮಾಡಿದರು. ಇದು ಕೂಡ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮೂಡ್ ಬಂತು. ನೆಕ್ಸ್ಟು ಉತ್ತರ ಕರ್ನಾಟಕ ಶೈಲಿಯ ಮತ್ತು ಒಂದು ಪರಭಾಸ ಸಿನಿಮಾವನ್ನು ಕನ್ನಡಕ್ಕೆ ಮಾಡಿದಂತಹ ಸಿನಿಮಾ ಮಾಣಿಕ್ಯ, ಇದರಲ್ಲಿ ರವಿಚಂದ್ರನ್ ಅವರು ಸುದೀಪ್ ಅವರ ತಂದೆ ಪಾತ್ರವನ್ನು ಮಾಡಿದರು. ಇದು ಕೂಡ ಒಂದೊಳ್ಳೆಯ ಅದ್ಭುತ ಲೀಡನ್ನು ತಗೊಂಡು. ರನ್ನ, ಇದು ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಮೈಲಿಗಲ್ಲಾಯಿತು. ಇದರಲ್ಲಿ ರಚಿತಾ ರಾಮ್ ಅವರು ಸುದೀಪ್ ಅವರಿಗೆ ನಾಯಕ ನಟಿಯಾಗಿ ನಟಿಸಿದರು. ಪ್ರಕಾಶ್ ರಾಜ್ ಅವರು ಇದರಲ್ಲಿ ಒಂದು ಲೀಡ್ ರೋಲನ್ನು ಮಾಡಿದ್ದಾರೆ. ನೆಕ್ಸ್ಟ್ ಬಂದಿದೆ ಕೋಟಿಗೊಬ್ಬ 2, ಇದು ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆಯ ಬ್ಲ್ಯಾಕ್ ಬಸ್ಟರ್ ಹಿಟ್ಟು. ಕಳೆದ ಸಿನಿಮಾ ವಿಷ್ಣುವರ್ಧನ, ಕೋಟಿಗೊಬ್ಬ 2, ಇದು ಕೂಡ ಒಂದು ಒಳ್ಳೆಯ ಲೀಡನ್ನು ತಗೊಂಡು. ಹೆಬ್ಬುಲಿ, ಇದು ಕೂಡ ನಿಮ್ಗೆ ಗೊತ್ತಿರುತ್ತೆ, ಒಂದು ಮಿಲಿಟರಿ ಆಧಾರಿತ ಸಿನಿಮಾ, ಒಂದು ಕಮಾಂಡೋ ಯಾವ ರೀತಿ ಇರ್ತಾರೆ ಇದನ್ನು ಆಧರಿಸಿ ಒಂದು ಸಿನಿಮಾವನ್ನು ಮಾಡಿದರು. ಇದು ಕೂಡ ಒಂದು ಒಳ್ಳೆಯ ಹಿಟ್ಟನ್ನು ಕೊಡ್ತು. ಪೈಲ್ವಾನ್, ಈ ಪೈಲ್ವಾನ್ ಸಿನಿಮಾದ ಬಗ್ಗೆ ಸಲ್ಮಾನ್ ಖಾನ್ ಕೂಡ ಆಡಿ ಹೋಗಲಿದ್ರು. ಈ ಒಂದು ಸಿನಿಮಾ ಕೂಡ ತುಂಬ ಸೂಪರ್ ಹಿಟ್ ಆಯಿತು. ಇದರ ಮಧ್ಯೆ ವಿಕ್ರಾಂತ್ ರೋಣ ಮಾಡಿದ್ರು, ಅದೇನಷ್ಟು ಹಿಟ್ ಆಗಲಿಲ್ಲ. ಮಾರ್ಕ್ ಆ್ಯಂಡ್ ಮ್ಯಾಕ್ಸ್, ಸೊ ಎರಡು ಸಿನಿಮಾಗಳು ತುಂಬ ಬ್ಲ್ಯಾಕ್ ಬಸ್ಟರ್ ಹಿಟ್ಟಾಗಿ ಕನ್ನಡ ಸಿನಿಮಾ ರಂಗವನ್ನು ಬೇರೆ ಕಡೆ ತಿರುಗಿ ನೋಡುವಂತಹ ಸಿನಿಮಾ. ಮತ್ತು ಸುದೀಪ್ ಅವರ ನಟನೆಯ ಒಂದೊಳ್ಳೆ ಬೇಗ ಕಮರ್ಷಿಯಲ್ ಆಗಿ ಇಯರ್ಗೆ 2 ಸಿನಿಮಾಗಳು ಬರುವ ರೀತಿಯಲ್ಲಿ ಸಿನಿಮಾವನ್ನು ಮಾಡಿದ್ದು ಮ್ಯಾಕ್ಸ್ ಮತ್ತು ಮಾರ್ಕ್. ಈ ಸಿನಿಮಾದ ಮೂಲಕ ಸುದೀಪ್ ಅವರು ಮತ್ತೊಂದಷ್ಟು ಸಿನಿಮಾವನ್ನು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದ ಮೂಲಕ ಸಿಗ್ತೀನಿ. ಧನ್ಯವಾದಗಳು, ಶುಭ ದಿನ.